ತಿನ್ನೋಕ್ಕೆ ತುಂಬ ರುಚಿಕರವಾದ ಮೆತ್ತನೆಯ ಮಲ್ಲಿಗೆ ಇಡ್ಲಿ ಅನ್ನೋ ಥರ ಇದು ಅಕ್ಕಿನ ಇಡ್ಲಿ ಮಾಡೋಣ ಬನ್ನಿ. ಈಗ ಅಕ್ಕಿ ಇಡ್ಲಿಗೆ ಬೇಕಾದ ಪದಾರ್ಥಗಳನ್ನು ನೋಡೋಣ ಬನ್ನಿ. ಈಗ ನಾವು ಈ 3 ಲೋಟ ಅಕ್ಕಿ ತೊಗೊಂಡಿದ್ದೇವೆ. ಒಂದು ಲೋಟ ಉದ್ದಿನಬೇಳೆ, ಅರ್ಧ ಲೋಟ ಅವಲಕ್ಕಿ, 1/4 ಲೋಟ ಸಬ್ಬಕ್ಕಿ, ಸ್ವಲ್ಪ ಸೋಡಾ, ಸ್ವಲ್ಪ ಮೆಂತೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಈಗ ನಾವು ಏನು ಮಾಡೋಣ ಅಂದರೆ, ಈಗ ಸಬ್ಬಕ್ಕಿ ಹಾಕೋಣ, ಉದ್ದಿನಬೇಳೆ ಹಾಕೋಣ, ದಪ್ಪ ಅವಲಕ್ಕಿ ಹಾಕೋಣ, ಹಾಗೆ ಮೆಂತ್ಯಗಳನ್ನು ಹಾಕೋಣ. ಈಗ ಇದನ್ನು 3-4 ಬಾರಿ ಚೆನ್ನಾಗಿ ತೊಳೆಯೋಣ. ಎಷ್ಟು ಚೆನ್ನಾಗಿ ತೊಳಿತೀರೋ ಒಂದು 3-4 ಬಾರಿ ನೀರಾಗಿ ತೊಳೆಯೋದು. ಮತ್ತು ನೀರನ್ನು ಚೇಂಜ್ ಮಾಡ್ತಾ ಒಂದು 2-3-4 ಬಾರಿ ತೊಳೆದ್ರೆ ಚೆನ್ನಾಗಿ ವೈಟ್ ಆಗುತ್ತೆ ಅಕ್ಕಿ. ಈ ಥರ ತೊಳೆದಿದ್ದೇವೆ ನೋಡಿ. ಈಗ ಎಷ್ಟು ಬೆಳ್ಳಗಾಗಿದೆಯಲ್ಲ, ತುಂಬ ಬೆಳ್ಳಗಾಗಿದೆ. ಈಗ ಈ ಥರ ಬೆಳ್ಳಗಾದರೆ ತುಂಬ ವೈಟಾಗಿ, ತುಂಬ ವೈಟ್ಫುಲ್ಲಾಗಿ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ, ಹಾಗೆ ಮೆತ್ತಗೆ ಬರುತ್ತೆ. ಈಗ ಇದಕ್ಕೆ ನೀರು ಬಸೋಣ. ಈಗ ಇದು ಒಂದು 5 ಅವರ್ನ ನೆನಕಿಡೋಣ. 5 ಅವರ್ ನೆನಕಿಟ್ಮೇಲೆ ಆಮೇಲೆ ರುಬ್ಬೋಣ. ಇದು ನೆಂದಿದೆ. ಮಧ್ಯಾಹ್ನ ನಾನು 2 ಗಂಟೆಗೆ ಹಾಕಿದ್ದೆ, ಈಗ ರಾತ್ರಿ 9 ಗಂಟೆ. ಈಗ ರುಬ್ತಾ ಇದ್ದೀನಿ. ಇದು 5 ಗಂಟೆ ಕಾಲ ನೆಂದರೆ ಸಾಕು, ರುಬ್ಬೋಕ್ಕೆ ಚೆನ್ನಾಗಿರುತ್ತೆ. ಅದು ಜಾಸ್ತಿ ನಿಮ್ಗೆ ಟೈಮ್ ಇದ್ದರೆ, ಜಾಸ್ತಿ ಹೊತ್ತು ನೆನೆ ಹಾಕಿದರೆ ನಿಮ್ಗೆ ರುಬ್ಬೋವಾಗ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಬೇಗ ನುಣ್ಣಗಾಗುತ್ತೆ. ಬನ್ನಿ ಫ್ರೆಂಡ್ಸ್, ಈಗ ನಾವು ರುಬ್ಬೋಣ. ಈಗ ಒಂದು ರುಬ್ಬಿದ ಮೇಲೆ ಹಾಕೊಳ್ಳೋ ಒಂದು ದೊಡ್ಡ ಪಾತ್ರೆ ತೊಗೊಳ್ಳೋಣ. ಸ್ವಲ್ಪ ಮತ್ತು ರುಬ್ಬಿದ ಮೇಲೆ ಹುಳಿ ಬರುತ್ತಲ್ಲ, ಮತ್ತು ಕೆಳಗೆ ಚೆಲ್ಲ ಹೋಗಬಾರ್ದು, ಅದಕ್ಕೋಸ್ಕರವಾಗಿ ದೊಡ್ಡ ಪಾತ್ರೆಯನ್ನು ತೊಗೊಳ್ಳೋಣ. ಈಗ ರುಬ್ಬೋಣ. ನಾನು ಇದರಲ್ಲಿರೋ ನೀರು ಸ್ವಲ್ಪ ತೆಗೆದಿದ್ದೇನೆ, ಜಾಸ್ತಿ ನೀರು ಇರಬಾರ್ದು ಅಂತ. ಆಮೇಲೆ ಬೇಕಾದರೆ ಹಾಕ್ಕೋಬೋದು, ಸ್ವಲ್ಪ ಭಾಳ ಕಮ್ಮಿ ಇದ್ದರೆ ಹಾಕ್ಕೋಬೋದು, ಜಾಸ್ತಿ ಇದ್ದರೆ ಮತ್ತೆ ಹೇಗೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಮೊದಲು ನೀರು ಕಮ್ಮಿ ಹಾಕಿನೇ ನಾವು ರುಬ್ಬೋಣ. ನಂತರವಾಗಿ ನಾವು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಬರುತ್ತೆ. ರುಬ್ಬೋಣ. ಗ್ರೈಂಡರಲ್ಲಿ ರುಬ್ಬೋದು ಅಥವಾ ಮಿಕ್ಸಿಯಲ್ಲಿ ರುಬ್ಬೋದು. ನನ್ನ ಹತ್ರ ಗ್ರೈಂಡರ್ ಇಲ್ಲ, ನಾನು ಮಿಕ್ಸಿಯಲ್ಲಿ ರುಬ್ತಾಯಿದ್ದೀನಿ. ತುಂಬ ಸರಿಯಾಗಿ ನುಣ್ಣಗೆ ರುಬ್ಬಬೇಕು. ಈಗ ರುಬ್ಬಿದ್ದೇವೆ, ತುಂಬ ನುಣ್ಣಗೆ ರುಬ್ಕೊಂಡಿದ್ದೇವೆ. ಈಗ ಇದಕ್ಕೆ ಉಪ್ಪು ಬೆರೆಸೋಣ. ಹಾಗೆ ತಗೊಂಡಿದ್ದಲ್ಲ ಆ ಉಪ್ಪನ್ನ ಬೆರೆಸೋಣ. ಈಗ ಇದನ್ನು ತುಂಬ ಚೆನ್ನಾಗಿ ಕೈಯಿಂದ ಕಲಿಸೋಣ. ತುಂಬ ಚೆನ್ನಾಗಿ ಕಲಿಸಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ಸಣ್ಣಗಡೆ ಎಲ್ಲ ಹುಳಿ ಉಪ್ಪೆಲ್ಲ ಬೆರೆಸ್ಕೊಂಡ್ರೆ ಚೆನ್ನಾಗಿ ಹುಳಿ ಬರುತ್ತೆ ಬೆಳಗ್ಗೆವರೆಗೂ. ಇದನ್ನು ಈಗ ಕಲಿಸಿದ್ದೇನೆ. ಈಗ ಇದನ್ನು ಬೆಳಗ್ಗೆವರೆಗೂ ಇಡೋಣ. ಬೆಳಗ್ಗೆ ಈಗ 9:30, ಬೆಳಗ್ಗೆ 5 ಗಂಟೆವರೆಗೂ ಇದನ್ನು ರೆಡಿ ಆಗುತ್ತೆ. ಅಂದರೆ 8 ಅವರ್ ನೆಂದರೆ ಸಾಕು. 8 ಗಂಟೆ ಆಗಿದೆ. ಈಗ ನೆನೆ ಇಟ್ಟಿದ್ದೆಲ್ಲ ರಾತ್ರಿನ ಈಗ ತೆಗೆಯೋಣ. ಈ ಥರ ನೊರೆ ಬಂದಿದೆ. ಇದನ್ನು ಈಗ ಸ್ವಲ್ಪ ಸೋಡಾ ಹಾಕಿ ಕಲಿಸೋಣ. ಒಂದು ಸ್ವಲ್ಪ ಹಾಕೋಣ ಸೋಡಾ, 1-2 ಚಿಟಿಕೆ ಸಾಕು. ಇದನ್ನ ಈಗ ಕಲಿಸ್ಕೊಂಡಿದ್ದೇನೆ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ
ಇಡೋಣ. ಈಗ ಇಡ್ಲಿ ಹಿಟ್ಟನ್ನು ಹಾಕೋಣ. ಇಟ್ಕೊಂಡಿದ್ದೀನಿ, ಎಲ್ಲ ಪಾತ್ರೆಯಲ್ಲಿ ಇಡ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿ ಈಗ ಸ್ವಲ್ಪ ಒಂದು ಪಾತ್ರೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಡೋಣ. ಸ್ವಲ್ಪ ನೀರು ಹಾಕೋಣ, ಒಂದು ಲೋಟ. ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಓಕೆ, ಇದಕ್ಕೊಂದು ಪಾತ್ರೆ ಮುಚ್ಚೋಣ. ಈಗ ಒಂದು 15 ನಿಮಿಷ ಲೋ ಫ್ಲೇಮಲ್ಲಿ, ಮೀಡಿಯಮ್ ಫ್ಲೇಮಲ್ಲಿ ಒಂದು 10-15 ನಿಮಿಷ. ಈಗ 14 ನಿಮಿಷ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದಾಗಿದೆ ನೋಡೋಣ. ಇದು ಈಗ ರೆಡಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಹೊರಗಡೆ ತೆಗೆದು ಒಂದು 10 ನಿಮಿಷ, ಒಂದು 2 ನಿಮಿಷ ಹಾರೋಗಿ ಬಿಡೋಣ. ಬಿಸಿ ಇದ್ದರೆ ತೆಗೆದ್ರೆ ರೌಂಡಾಗಿ ಬರೋದಿಲ್ಲ ಚೆನ್ನಾಗಿ. ಹೀಗೆ ಹೊರಗಡೆ ತೆಗೆದು ಒಂದು 2 ನಿಮಿಷ ಹಾರೋಗಿ ಬಿಡೋಣ. ಬಿಸಿ ಇದ್ದರೆ ರೌಂಡಾಗಿ ಬರೋದಿಲ್ಲ ತೆಗೆಯೋಕ್ಕೆ. ಸ್ವಲ್ಪ 2 ನಿಮಿಷ ಆದಮೇಲೆ ತೆಗೆಯೋಣ. ನೋಡಿ ಫ್ರೆಂಡ್ಸ್, ತುಂಬ ಮೆತ್ತಗಾಗಿ ಬಂದಿದೆ ಇಡ್ಲಿ. ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ, ರೌಂಡ್ ಸೈಡ್ ಬೆಳ್ಳಗೆ ತುಂಬ ಟೇಸ್ಟಿಯಾಗಿದೆ. ಇದು ಚಟ್ನಿ ಜೊತೆಲೆ ತಿನ್ನೋಕ್ಕೆ ರೆಡಿ. ತುಂಬ ಮಿದು, ಒಂದೇ ಬೆರಳಿಂದ ಈಗ ಫ್ರೆಶ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿದೆ ಅಂತ ಟೇಸ್ಟ್. ಈಗ ಈ ಚಟ್ನಿ ಇರೋದ್ರಿಂದ ತುಂಬ ಚೆನ್ನಾಗಿದೆ, ಸಾಫ್ಟ್ ಇದೆ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂದರೆ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿ ಬರುತ್ತೆ. ಅಕ್ಕಿ ಹಿಟ್ಟಿಂದ ಇಡ್ಲಿ ತುಂಬ ಸೂಪರಾಗಿರುತ್ತೆ.